ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನ ಹೆಬ್ಬಾಳ ಮುಖ್ಯ ರಸ್ತೆಯಲ್ಲಿರುವಂತಹ ಪಶುವೈದ್ಯಕೀಯ ಕಾಲೇಜು ಬಳಿ ಚರಂಡಿ ನೀರು ರಸ್ತೆಯಲ್ಲೇ ಹರಿತಾ ಇದ್ದು ಮೂಗು ಮುಚ್ಚಿಕೊಂಡು ಹೋಗುವಂತಹ ವಾತಾವರಣ ನಿರ್ಮಾಣ ಆಗಿತ್ತು. ಕಳೆದ ಒಂದು ವಾರದಿಂದಲೂ ಈ ರೀತಿ ಚರಂಡಿ ನೀರು ರಸ್ತೆಗೆ ಹರಿತಾ ಇದೆ. ಈ ಬಗ್ಗೆ ಸಾರ್ವಜನಿಕರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಕೂಡ ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯೆ ಸ್ಪಂದನೆ ನೀಡುವಂಥ ಕೆಲಸ ಅವರಿಂದ ಆಗಿರಲಿಲ್ಲ. ಸೊ ಅದಕ್ಕೆ ಅಲ್ಲಿನ ಸ್ಥಳೀಯರು, ಅಲ್ಲಿನ ಸುತ್ತಮುತ್ತಲಿನ ಜನರು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸುದ್ದಿ ತಿಳಿದ ನಂತರ ಕರ್ನಾಟಕ ನ್ಯೂಸ್ ಬೀಟ್ ಅಲ್ಲಿ ಎಂಟ್ರಿ ಕೊಡುತ್ತೆ. ಅದಾದ ಬಳಿಕ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಅಲ್ಲಿ ಭೇಟಿ ನೀಡ್ತಾರೆ, ಪರಿಶೀಲನೆಯನ್ನು ನಡೆಸ್ತಾರೆ. ಸಂಬಂಧಪಟ್ಟ ಹಾಗೆ ಛಲವಾದಿ ಸೂರಿ ಅಂತ JDSನ ಮುಖಂಡರು ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದ್ದಾರೆ ಅನ್ನೋದನ್ನು ಕೇಳೋಣ. ಅದರ ನಂತರ ಈ ಒಂದು ಅನಾಚಾರಕ್ಕೆ ಅಥವಾ ಅವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಹೋಗ್ತೀವಿ. ಹೆಬ್ಬಾಳ ವಾರ್ಡ್ 21 ಚೋಳನಾಯಕನಹಳ್ಳಿ ಗ್ರಾಮದ ನಿವಾಸಿ. ಪ್ರತಿದಿನ ನಾನು ವೆಟರ್ನರಿ ಕಾಲೇಜ್ಗೆ ಬೆಳಗಿನ ವಾಕಿಂಗ್ ಅಂತ ಬರ್ತೀನಿ. ಇವತ್ತು ಬೆಳಗ್ಗೆ 6:30 ಬಂದಾಗ ಅಕ್ಷರಶಃ ಈ ಒಂದು ಏನು ನಾನು ಕೈ ತೋರಿಸ್ತಾ ಇದ್ದೀನಿ ಅಂಡರ್ ಪಾಸ್, ಇದು ಅಂಡರ್ ಪಾಸ್ ಏನಿದೆ ಈ ರೋಡು, ಇದು ಏಷ್ಯನ್ ಇಂಟರ್ನ್ಯಾಷನಲ್ ಹೈವೇ ಅಂತಾರೆ. ಬಳ್ಳಾರಿ ರೋಡು, ಇದು ರಾಷ್ಟ್ರೀಯ ಹೆದ್ದಾರಿ. ಇದು ಇಲ್ಲಿ ಬೆಳಗ್ಗೆ ಈ ಗಲೀಜು ಇದೆಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ. ಈ BWSS ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಫೇಸ್ಬುಕ್ ಲೈವ್ ಮಾಡಿದ್ದೀನಿ. ಎಷ್ಟು ಅಸಹ್ಯಕರವಾದಂಥ ಸ್ಮೆಲ್ ಬರ್ತಾ ಇದೆ ಅಂದರೆ ಪಾಪ ಸಾರ್ವಜನಿಕರು ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ, ಅಂಥ ಕಠಿಣವಾದ ಪರಿಸ್ಥಿತಿಯನ್ನು ಉದ್ಭವ ಮಾಡಿರುವಂಥ ಯಾರೇ ಆಗಿರಲಿ ಅವ್ರನ್ನ ಶಿಕ್ಷಿಸಬೇಕು. GB ಅಧಿಕಾರಿಗಳಾಗಿರಲಿ ಅಥವಾ ಸರ್ಕಾರದ ಇನ್ಯಾರು BWSS ಅಧಿಕಾರಿಗಳಾಗಿರಲಿ, BBMP ಅಧಿಕಾರಿಗಳಾಗಿರಲಿ, ಯಾರೇ ಆದರೂ ಇದನ್ನ ಇಮಿಡಿಯೇಟ್ಲಿ ಇದನ್ನ ತೆರವುಗೊಳಿಸ್ಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮುಖ್ಯವಾಗಿ ಗಮನಿಸ್ತಾ ಇದ್ದೀವಿ, ಮಳೆಗಾಲ ಹತ್ರ ಬರ್ತಾ ಇದೆ. ಇನ್ನೇನು ಕೆಲವು ದಿನಗಳಲ್ಲಿ ಮಳೆಗಾಲ ಆರಂಭ ಆಗುತ್ತೆ. ಒಳಚರಂಡಿ, UGD ಎಲ್ಲವೂ ಕೂಡ ಅವ್ಯವಸ್ಥೆಯಾಗಿ ಬೆಂಗಳೂರಿನಾದ್ಯಂತ ಇರೋದು. ಇದು ಹೆಬ್ಬಾಳದ ಒಂದು ಎಕ್ಸಾಂಪಲ್ ಅನ್ನು ನಾವು ತಗೊಂಡು ಏನೋ ಒಂದು ಪ್ರಾಥಮಿಕವಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ, ಸರಿ ಮಾಡ್ತೀವಿ ಅನ್ನೋದಾಗಿ. ಬೆಂಗಳೂರಿನಾದ್ಯಂತ ಈ ಚರಂಡಿ ಕ್ಲೀನ್ ಮಾಡೋದು, ಇಡೀ ಅಪಾರ್ಟ್ಮೆಂಟು ಎಲ್ಲ ಭಾಗಗಳಿಂದಲೂ ಕೂಡ ಬಂದು ಅಲ್ಲಿಗೆ ಸೇರೋದು. ಬಟ್ ಈ ರೀತಿಯಾಗಿ ಕ್ಲೀನ್ ಮಾಡದೇ ಇರುವುದೇ ಇದಕ್ಕೆ ದೊಡ್ಡ ಸಮಸ್ಯೆ ಅಂತ ಕಾಣಿಸುತ್ತೆ. ಸಂಬಂಧಪಟ್ಟ ಒಂದು ದೂರು ಬಂದಾಗ ನಾವು ಆ ಸ್ಥಳಕ್ಕೆ ಭೇಟಿ ಕೊಡ್ತೀವಿ. ಅಂದರೆ ಗಲೀಜು ನೀರುಗಳು ರಸ್ತೆಗೆ ಬರ್ತಾ ಇದ್ದಾವೆ, ನಡೆದಾಡೋಕ್ಕೆ ಸಮಸ್ಯೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಅಂದಾಗ ನಾವು ಗಾಡಿ ಎತ್ಕೊಂಡು ಹೊರಡ್ತೀವಿ. ಆದರೆ ಅಲ್ಲಿ ಹೋದಾಗ ನಮಗೆ 2-3 ಸಮಸ್ಯೆಗಳು ಎದುರದು. ಒಂದು ಗಲೀಜು ನೀರು ಎಲ್ಲಿಂದ ಬರುತ್ತೆ, ಯಾಕಂದರೆ ಅದು ಮಳೆ ನೀರು ಹರಿದು ಹೋಗೋದಕ್ಕೋಸ್ಕರ ಅಲ್ಲೊಂದು ಒಂದು ಚರಂಡಿ ವ್ಯವಸ್ಥೆ ಮಾಡಲಾಗಿತ್ತು. ಆ ವ್ಯವಸ್ಥೆ ಅಡಿಯಲ್ಲಿ ಗಲೀಜು ನೀರು ಬರೋದಕ್ಕೆ ಅಸಾಧ್ಯ. ಅದು ಚರಂಡಿ ಅಲ್ಲ, ಅದು ಮಳೆ ನೀರು ಹೋಗೋದಕ್ಕೆ ಮಾತ್ರ ಮಾಡಿರುವಂಥದ್ದು. ಹಾಗಾದ್ರೆ ಅದು ನೀರು ಎಲ್ಲಿಂದ ಬಂತು, ಯಾಕೆ ಎಲ್ಲಿಂದ ಬರ್ತಾ ಇದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿದಾಗ ಅನ್ಸಿದ್ದು, ಒಂದು ಅಲ್ಲೇ ಪಕ್ಕದಲ್ಲೇ ಒಂದು ಕಸ ವಿಲೇವಾರಿ ಘಟಕ ಮಾಡಿದ್ದಾರೆ. ಅವರು ಬಿಡಬೇಕು ಅದನ್ನ, ಯಾಕಂದ್ರೆ ಅಲ್ಲಿ ಬಿಡೋದಕ್ಕೆ ಬೇರೆ ವ್ಯವಸ್ಥೆ ಇಲ್ಲ ಅವರಿಗೆ. ಅವರು ತಂದು ಆ ಗಟಾರದಲ್ಲಿ ಹಾಕಿದ್ದಕ್ಕೋಸ್ಕರ ಅಲ್ಲಿ ಓಪನ್ ಆಗಿ ನಿಂತ್ಕೊಂಡಿದ್ದಾರೆ. ಆ ಕಡೆ ಹೋಗಿದ್ರೆ ಈ ಕಡೆ ಕಾಣಿಸೋದೇ ಇರಲಿಲ್ಲ ಆಗಿತ್ತು. ಇದು ನಿತ್ಯ ನಿರಂತರವಾಗಿ ನಡೆದಂಗಿದೆ. ಇವತ್ತು ಅದು ಓಪನ್ ಆಗಿದೆ. ಇನ್ನೊಂದು, ಈ ಬೇರೆ ಬೇರೆ ಭಾಗದಲ್ಲಿ ಸ್ವಲ್ಪ ಮುಂದಕ್ಕೆ ಹೋದರೆ, ಹೆಬ್ಬಾಳದ ಸ್ವಲ್ಪ ಮುಂದಕ್ಕೆ ಹೋದರೆ ಈ ಪ್ರೈವೇಟ್ ಖಾಸಗಿ ಸಮಾರಂಭಗಳಲ್ಲಿ ಮತ್ತೊಂದು ಕಡೆ ಎಲ್ಲ ಈ ಡ್ರೈನೇಜ್ ವಾಟರ್ಗಳನ್ನು ಇವರು ತಗೊಂಡು ಬಂದು ರಾತ್ರೋರಾತ್ರಿ ತಂದು ಇಂಥಲ್ಲಿ ಮ್ಯಾನ್ ಹೋಲ್ಗಳಿಗೆ ಬಿಡುವಂಥದ್ದು, ಈ ಥರ ಚರಂಡಿಗಳಿಗೆ ಬಿಟ್ಟು ಹೋಗುವಂಥದ್ದು ವ್ಯವಸ್ಥೆ ಆಗ್ತಾ ಇದೆ, ಅವ್ಯವಸ್ಥೆ ಆಗ್ತಾ ಇದೆ. ಸೊ ಆ ನಿಟ್ಟಲ್ಲೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ವಿ. ಒಂದು ಗಾಡಿ ಬರುತ್ತೆ, ಹಾಗೆ ಹೊಟ್ಟೋಗುತ್ತೆ, ಬಿಡೋದಕ್ಕೆ ಬಂದಂಗಿತ್ತು. ಅದು ನಮ್ಮ ಕ್ಯಾಮ್ರಾ ನೋಡಿದ ತಕ್ಷಣಕ್ಕೆ ಹಾಗೆ ಹೊಟ್ಟೋದ್ರು. ಆದ್ರೆ ಸುತ್ತಮುತ್ತಲೂ ನೋಡ್ತೀವಿ ನಾವು, ಕಸದ ವಿಚಾರದಲ್ಲೂ ಕೂಡ ಕಸದ ವಿಲೇವಾರಿ ಘಟಕದ ಹತ್ರ ನಾವು ಕಣ್ಣಾಡಿಸಿದಾಗ ಅಲ್ಲೂ ಕೂಡ ಈ ಕೆಮಿಕಲ್ ಮಿಶ್ರಿತ ವಾಟರ್ಗಳು ಇನ್ನೊಂದು ಮತ್ತೊಂದು ಬಂದು ರಸ್ತೆ ಪೂರ್ತಿ ಹದಗೆಟ್ಟು ಹೋಗಿದೆ. ಅಲ್ಲೂ ಕಸ ವಿಲೇವಾರಿ ವಾರ್ಡ್ ನಂಬರ್ 20 ಬರುತ್ತೆ, ಅದು ಸಂಜಯ್ ನಗರಕ್ಕೆ ಬರುತ್ತೆ. ಸೊ ಅಲ್ಲೂ ಕೂಡ ಅವ್ಯವಸ್ಥಿತವಾಗಿ ಅಲ್ಲೇ ಪಕ್ಕದಲ್ಲೇ ವೈದ್ಯಕೀಯ ಕಾಲೇಜ್ ಇದೆ, ಈ ಕಡೆ ಬೇಕರಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ಮಹಾವಿದ್ಯಾಲಯ ಇದೆ. ಅಲ್ಲೆಲ್ಲ ಇದ್ರೂ ಕೂಡ ಕಸದ ವಿಚಾರದಲ್ಲಿ ನೀವು ಗಮನಿಸಬಹುದು ವಿಡಿಯೋದಲ್ಲಿ ತುಂಬಾ ಆ ಮಟ್ಟಕ್ಕೆ ಗಲೀಜು ಎಬ್ಬಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಮಾರ್ಷಲ್ ಅವ್ರನ್ನು ಕೂಡ ನಾವು ಸ್ಥಳಕ್ಕೆ ಕರ್ಸ್ಕೋತೀವಿ. ಅಲ್ಲಿ ಯಾರು ಮುಖ್ಯ ಇದರಲ್ಲಿ ಇರ್ತಾರೋ ಅದರ ಪ್ರಮುಖನ ಕರ್ಸ್ಕೋತೀವಿ. ಏನಪ್ಪ ನೀವು ಏನಕ್ಕೋಸ್ಕರ ಮಾರ್ಷಲ್ಗಳನ್ನ ಮಾಡಲಾಗಿದೆ ಅಂತ ಬಿಟ್ಟು, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳು ನಮ್ಕೆ ವಾಸ್ತೆ ಅವ್ರನ್ನ ಕಸ ಗುಡಿಸೋದಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡು ಈ ಏನು ಘನತ್ಯಾಜ್ಯ
ಒಂದು ಮಂಡಳಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಕರೇಗೌಡ ಅವ್ರನ್ನ CEO ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವರೆಲ್ಲ ಮಾರ್ಷಲ್ಸ್ ಅಂತ ಇನ್ನೊಂದೇನೋ ಮತ್ತೊಂದು ಮಾಡಿಕೊಂಡು ಒಂದಷ್ಟು ಜನ ವರ್ಷಕ್ಕೆ ಒಂದು 25-30 ಕೋಟಿ ರೂಪಾಯಿ ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಏನು ಕೇಳಿ ಬರ್ತಾ ಇದೆ. ಅದೇ ಟೀಮನ್ನ ಒಬ್ಬ ಸದಸ್ಯನ ಅಲ್ಲಿ ಕರೆಸ್ಕೊಂಡ್ವಿ. ಏನು ನೋಡ್ತಾ ಇದ್ರಿ, ನಿಮ್ಮನ್ನು ಏನಕ್ಕೋಸ್ಕರ ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಅಲ್ಲ ನೋಡಿದ್ರೆ ಪೂರ್ತಿ ನೋಡಿ, ನೀವು ಗಮನಿಸ್ಬೋದು ಆ ಥರ ವಿಷಕಾರಿ ನೀರನ್ನ ಅಲ್ಲಿ ಬಿಡ್ತಾ ಇದ್ದಾರೆ. ರಸ್ತೆಗೆ ಬರುತ್ತೆ, ಅಲ್ಲಿ ಮೂಗು ಮುಚ್ಕೊಂಡು ಹೋಗ್ತಿರೋ ಅಥವಾ ಇನ್ನೊಂದು ಮಾಡ್ಕೊಂಡು ಹೋಗ್ತಿರೋ. ಅಂದ್ರೆ ನಾನು ಹೇಳ್ತಿರೋದು ಬರೀ ಸಾರ್ವಜನಿಕ ಮಾತ್ರ ಮೂಗಿದೆಯಾ ಅಂತ. ಅಲ್ಲೇ ಸಿಬ್ಬಂದಿಗಳು ಓಡಾಡ್ತಾರೆ, ಅಲ್ಲೇ ಇವರ ಅಧಿಕಾರಿಗಳು ಓಡಾಡ್ತಾ ಇದ್ದಾರೆ. ಹಾಗಾದ್ರೆ ಅವ್ರಿಗೆ ಯಾರಿಗೂ ಮೂಗಿರಲ್ವಾ? ಅವ್ರಿಗೆ ಯಾರಿಗೂ ಅದರಿಂದ ದುರ್ವಾಸನೆ ಬರೋದಿಲ್ವಾ ಅಂತ. ಸಾರ್ವಜನಿಕರು ಎಚ್ಚೆತ್ತುಕೊಂಡಾಗಲೇ ಮಾತ್ರ ನೀವು ಕ್ಲೀನ್ ಮಾಡಕ್ ಬರ್ತೀರಿ ಅಂತಂದ್ರೆ ಅಂತ ಗಲೀಜು ಕೇಂದ್ರವನ್ನು ಹೆಂಗ್ ಇಟ್ಕೊಳ್ಳೋಕೆ ಸಾಧ್ಯ ನೀವು? ನಾವು ಹೆಬ್ಬಾಳ 20ನೇ ವಾರ್ಡ್ ಮಾತ್ರ ಸಮಸ್ಯೆ ಅಲ್ಲ, ಇದು ಎಲ್ಲಾ ಭಾಗದಲ್ಲೂ ಇದೆ. ಇವತ್ತು ನಾವು ದೂರ ಬಂದಿದ್ದಕ್ಕೆ ಅಲ್ಲಿ ಹೋಗಿದ್ದೀವಿ, ಅಲ್ಲೇನೋ ಸ್ವಚ್ಛ ಮಾಡೋದಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ರು, ಒಂದಷ್ಟು ಏನೋ ಕಾರ್ಯ ನಡೀತಾ ಇದೆ. ಅದೇ ಸಂದರ್ಭದಲ್ಲಿ ಇನ್ನೊಂದಷ್ಟು ಅಚಾತುರ್ಯ ನಡೆದಿರೋದು ಗೊತ್ತಾಗ್ತಾ ಇದೆ. ಟ್ರಾಫಿಕ್ ಸಂಬಂಧಪಟ್ಟಂಗೆ ವಾಹನಗಳನ್ನು ತಂದು ಅಲ್ಲೆಲ್ಲ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೂ ಕೂಡ ಕಸ ತಂದು ಹಾಕೋತಾರೆ, ಅನೈತಿಕ ಚಟುವಟಿಕೆ ನಡಿಬಹುದು. ಅಲ್ಲಿಯ ಠಾಣಾ ನಿರೀಕ್ಷಕರಿಗೆ ಫೋನ್ ಮಾಡಿದ್ವಿ ನಾವು, ಈ ರೀತಿ ಆಗ್ತಾ ಇದೆ, ಯಾಕೆ ವಾಹನಗಳನ್ನ ಬದಿಗೊರಿಸಿ ನಿಲ್ಸಿದಿರಿ, ಅದು ಯಾವ ವಾಹನಗಳದು, ಅದು ಯಾಕೆ ಅಲ್ಲಿ ನಿಲ್ಸಿದಿರಿ ಅಂತಂದಾಗ ಒಂದಷ್ಟು ಚುರುಕಿನ ಕಾರ್ಯಾಚರಣೆ ಆಗ್ತಾ ಇದೆ. ನನಗನ್ಸಿದ್ದೇನು ಅಂತಂದ್ರೆ ಬೆಂಗಳೂರಿನ ಸುತ್ತಮುತ್ತಲು ಈ ರೀತಿ ಕಣ್ಣಾಡಿಸ್ಬೇಕಾಗಿದೆ ಅಂತ. ನಾನು ಇವತ್ತಿನ ಒಂದು ಇನ್ಸಿಡೆಂಟ್ ನನಗೆ ಕಲಿಸಿದ್ದೇನು ಅಂತಂದ್ರೆ, ಇದು ಬರೀ ಹೆಬ್ಬಾಳದ ವಾರ್ಡ್ ನಂಬರ್ 20ಕ್ಕೆ ಮಾತ್ರ ಸಮಸ್ಯೆ ಅಲ್ಲ, ಇದು ಬೆಡಿ ಬೆಂಗಳೂರಿನ ಆದ್ಯಂತ ಇದೆ. ಇವರು ಎಲ್ಲೆಲ್ಲಿ ಕಸದ ಚೀಲ ತಂದು ಹಾಕ್ತಾರೋ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ಕೊಂತ ಕಸದ ರಾಶಿ ಬಿದ್ದಿದ್ದನ್ನ ಮರ್ತೋಗ್ಬಿಟ್ಟಿದ್ದಾರೆ ಅಂತ. ನೀವ್ ಈಗ ತರೋದನ್ನ ನೋಡ್ತಾ ಇದ್ರೆ, ಆದ್ರೆ ಈ ಬಿದ್ದಿರೋದು ಕೊಳಚೆ ಇದರಲ್ಲಿ ಈ ರೀತಿ ಗಲೀಜು ಕೇಂದ್ರ ಮಾಡ್ಕೊಂಡಿರುವಂತ ಸ್ಥಳಗಳನ್ನ ಬಿಟ್ಟಿದ್ದೀರಿ. ಬ್ಲಾಕ್ ಸ್ಪಾಟ್ ಮಾಡ್ಬೇಕಂತ ನೋಡಿ, ಸಾರ್ವಜನಿಕರ ಮೇಲ್ಗಡೆ ದರ್ಪ ತೋರಿಸ್ಬೇಕಂತಾನೆ ಟ್ರಾಶ್ ಬ್ಯಾಗ್ ಅಂತಾನೆ ಯಾವ್ದೋ ಒಂದು ಕಸ ತಂದು ಹಾಕೋರು ಒಂದು ವಿಡಿಯೋದಲ್ಲಿ ನೋಡೋದಂತೆ ಅವ್ರ ಮನೆ ಮುಂದೆ ತಂದು ಹಾಕೋದು. ಅರೆ ಕಸದ ರಾಶಿ, ವಿಷ ಅನಿಲಗಳನ್ನು ಬಿಡೋದು, ಇಲ್ಲಿ ಈ ಏನು ಆಸಿಡ್ ತರದ ನೀರುಗಳನ್ನು ಅಲ್ಲಿ ಬಿಡ್ತಾ ಇದ್ದಾರೆ. ಅದಕ್ಕೇನಾದ್ರೂ ಬೆಂಕಿ ಹೊತ್ಕೊಂಡ್ರೆ ಅಲ್ಲಿ ಊರ್ಗೂರೇ ಸಮಸ್ಯೆ ಆಗತ್ತೆ, ಆ ವಾರ್ಡ್ಗೆ ಸಮಸ್ಯೆ ಆಗತ್ತೆ. ಸಾರ್ವಜನಿಕರಿಗೆ ಈ ರೀತಿ ತೊಂದರೆ ಆಗ್ತಿರುವಂತ ಘಟಕಗಳನ್ನ ಬಿಟ್ಬಿಟ್ಟು ಇವ್ರು ಮೆಂದ್ಕೊಂಡು ಕೂತ್ಕೊಂಡಿದ್ದಾರೆ. ತ್ಯಾಜ್ಯ ನೀರುಗಳನ್ನ, ಕೊಳಚೆ ನೀರುಗಳನ್ನೆಲ್ಲ ನದಿಗಳಿಗೆಲ್ಲ ಬಿಟ್ಟು ಹಾಗೆ ಈಗ ಇಲ್ಲಿ ರಸ್ತೆಗೆ ಬಿಟ್ಬಿಟ್ಟಿದ್ದಾರೆ. ರಸ್ತೆಗೆ ಬಿಟ್ಬಿಟ್ಟಿದ್ದಾನೆ ಅಂದ್ರೆ ಇವರು ದಿವ್ಯ ನಿರ್ಲಕ್ಷ್ಯ ಅಷ್ಟೇನೆ, ಬೇಜವಾಬ್ದಾರಿತನದ ಪರಮಾವಧಿ ಇದು ಅಷ್ಟೇನೆ. ಬಿಟ್ಟಿದ್ದಾರೆ, ನೋಡ್ತಾ ಇಲ್ಲ. ಇದು ಬೆಂಗಳೂರು ಅಂತ ಸ್ವಚ್ಛ ನಗರಿ ಮಾಡಕ್ ಹೋಗಿ ಇವ್ರು ಈ ರೀತಿ ಅವ್ಯವಸ್ಥಿತವಾಗಿ ಬಿಟ್ಕೊಂಡು ಹೋದ್ರೆ ಸಾರ್ವಜನಿಕರು ಇವ್ರಿಗೆ ಇನ್ನು ಯಾವ್ದ್ರಲ್ಲಿ ಹೊಡಿತಾರೋ ಗೊತ್ತಿಲ್ಲ, ಆ ಲೆವೆಲಿಗೆ ಬಂದ್ಬಿಡ್ತಾರೆ ಈಗ. ಯಾಕಂದ್ರೆ ಅಲ್ಲಿ ನಾವು ಒಂದು ಕಡಿಮೆ ಅಂದ್ರೆ ಒಂದು 2 ಅವರ್ ಅಲ್ಲೇ ಇದ್ವಿ. ಆ ಅಧಿಕಾರಿಗಳನ್ನೆಲ್ಲ ಒಂದು ಏರಿಯಾನ ಸ್ವಚ್ಛ ಮಾಡಬಹುದು. ಅದ್ರ ಸ್ವಚ್ಛತಾ ಕಾರ್ಯದೊಡಿನೇ ನೀವು 600-750 ಜನ ಮಾರ್ಷಲ್ಗಳನ್ನ ಇಟ್ಕೊಂಡಿದ್ದೀರಲ್ಲ, ಅವ್ರನ್ನ ಏನಕ್ಕೆ ಸಾಕ್ತಾ ಇದೀರಿ? ಮತ್ತೆ ನಿಮ್ಮ ಬಂಡವಾಳನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅವ್ರನ್ನ ಸಾಕ್ತಾ ಇದೀರಿ. ಮತ್ತೆ ಮಿಕ್ಕಿದ್ದು ಇದೆಲ್ಲ ನೋಡಿಕೊಳ್ಳುವಂಗೆ ಅವರೆಲ್ಲ ಇದ್ದಿದ್ರೆ ನಮ್ಮ ನೇರ ಪ್ರಶ್ನೆ ಮಾರ್ಷಲ್ಗೆ ಅದೇ ಇತ್ತು ಅಲ್ಲ. ಅವರು ಮೇಲಿನವರನ್ನ ಕೇಳಿ ಮಾಡ್ಬೇಕಲ್ಲ, ಈಗ ಮಾಡಬೇಕು. ಮೇಲಿನವರು ಕೂಡ ಬರಬೇಕು. ಮೇಲಂದ್ರೆ ತುಂಬಾ ಮೇಲಕ್ಕಿಲ್ಲ, ಅವ್ರು ನಮ್ಮ ಕೈಗಳತೆಗೆ ಇದ್ದಾರೆ, ಅವ್ರಿಗೆ ಮೇಲಿನವರಾಗಿರ್ತಾರೆ ಅಷ್ಟೇ, ನಮ್ಮ ಕೈಗಳತೆಲೆ ಕೇಳಿ ಅವ್ರ ಕೆಲಸ ಮಾಡ್ಬೇಕು. ಈಗ ಗಲೀಜನ್ ಎತ್ತೋದಕ್ಕೆ ಈಗ ಇವರಿಗೆ ನೇಮಕ ಮಾಡಿದ್ದಾರೆ. ಸೊ ಅವ್ರದ್ದೇ ಕರ್ತವ್ಯ ಆಗಿರುತ್ತದು, ನಾವು ಹೇಳಿ ಎತ್ತುವಂಥದ್ದಲ್ಲ. ಈ ವ್ಯವಸ್ಥೆಯನ್ನ 2-3 ದಿನದಲ್ಲಿ ಅಲ್ಲಿ ಸ್ವಚ್ಛತಾ ಕಾರ್ಯ ನೀವು ಮಾಡದೇ ಹೋದಲ್ಲಿ ಮತ್ತೆ ನಾವು ಅಲ್ಲೇ ಬಂದು ನಿಂತ್ಕೋತೀವಿ, ನಿಮ್ಮ ಕೈಯಿಂದನೇ ಎತ್ತಿಸ್ತೀವಿ ಅನ್ನುವಂಥ ವಾರ್ನಿಂಗ್ ಕೊಟ್ಬಿಟ್ಟು ಬಂದಿದ್ದೀವಿ. ಇವತ್ತಿನ ಮಟ್ಟಿಗೆ ಅಲ್ಲೇನೋ ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಏನು ದೌಡಾಯಿಸಿ ಬಂದಿದ್ದು ಎಲ್ಲ ಮಾಡಿದ್ದು, ಬಟ್ ಹೇಳಿಸ್ಕೊಂಡು ಮಾಡ್ತಾವಲ್ಲ ಅನ್ನೋದೇ ದುರಂತ ಇದೆ ಅಷ್ಟೇ. ಎಸ್, ಅವ್ರ ಕರ್ತವ್ಯ ಮರ್ತೋಗ್ಬಿಟ್ಟಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.